ಹಲೋ ಫ್ರೆಂಡ್ಸ್, ನನ್ನೆಲ್ಲ ರೈತ ಬಾಂಧವರಿಗೆ ಸ್ವಾಗತ. ಪ್ರತಿಯೊಬ್ಬರಿಗೂ ಸಮಸ್ಯೆ ಇರುತ್ತೆ. ಏನಪ್ಪ ಅಂದರೆ ಮೆಕ್ಕೆಜೋಳ ಹಾಕಿದ ಮೇಲೆ ಮುಳ್ಳು ಸಜ್ಜಿನ ಜೋಳಕ್ಕಿಂತ ಜಾಸ್ತಿಯಾಗಿ ಮುಳ್ಳು ಸಜ್ಜಿನೇ ಬೆಳೀತು ಅಂತ. ಎಂಥ ಔಷಧಿ ಹೊಡೆದ್ರೂ ಸಹ ಮುಳ್ಳು ಸಜ್ಜೆ ಹೋಗಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ ಅಲ್ಲ. ಖಂಡಿತ ನೀವು ಹೇಳೋದೆಲ್ಲ ಅರ್ಥ ಇದೆ. ಯಾವ ಔಷಧಿ ಹೊಡೆದ್ರೂ ಸಹ ಮುಳ್ಳು ಸಜ್ಜೆ ಹೋಗಲ್ಲ. ಬಟ್ ನೋಡಿ, ಈ ಹೊಲದಾಗ ಎಷ್ಟು ಹುಲ್ಲಿದೆ ನೋಡಿ. ಮುಳ್ಳು ಸಜ್ಜೆ ಕಂಪ್ಲೀಟ್ ಒಣಗಿದೆ. ಯಾವ ಥರ ಔಷಧಿ ಹೊಡಿದು ಅಂದರೆ, ಅಂಗಡಿಯವರು 7 ಕ್ಯಾನಿಗೆ 8 ಕ್ಯಾನಿಗೆ 9 ಕ್ಯಾನಿಗೆ ಹೇಳ್ತಾರಲ್ವ, ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. 7 ಕ್ಯಾನ್ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀಟಾಗಿ ಕ್ಯಾನಿಗೆ 2 ಬಕ್ಸೆ ಯೂರಿಯಾ ಗೊಬ್ಬರ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊತ ಹೋಗ್ರಿ. ನಿಧಾನಕ್ಕೇ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡೋದ್ರಿಂದ ಕಂಪ್ಲೀಟಾಗಿ ಅರ್ಧಕ್ಕರ್ಧ ಹುಲ್ಲು ಒಣಗುತ್ತೆ. ಮತ್ತು ಒಂದು 4ರಿಂದ 5 ದಿನ ಬಿಟ್ಟು ಇನ್ನೊಂದು ಸರಿ ಸ್ಪ್ರೇ ಮಾಡೋದ್ರಿಂದ ಕಂಪ್ಲೀಟಾಗಿ ಎಂಥ ಮುಳ್ಳು ಸಜ್ಜಿ ಇದ್ರೂ ಒಣಗೋಗುತ್ತೆ. ನೋಡಿ ಯಾವ ಥರ ಒಣಗಿದೆ ನೋಡಿ. ಇಡೀ 3 ಎಕರೆ ಹೊಲನೂ ಅಷ್ಟೇ. ಇವನೇನಪ್ಪ ಈ ಹೊಲದಲ್ಲಿ ಮೆಕ್ಕೆಜೋಳ ಬೆಳೀತಾನೋ ಬೆಳೆಯಲ್ಲೋ ಅಂತಲೇ ಮಾತಾಡೋರು, ಅಷ್ಟು ಮುಳ್ಳು ಸಜ್ಜಿ ಇತ್ತು. ಇವಾಗ ಈ 3 ಎಕರೆ ಹೊಲನೂ ಸಹ ಕಂಪ್ಲೀಟಾಗಿ ಈ ಥರ ಒಣಗಿದೆ ಮುಳ್ಳು ಸಜ್ಜಿ. ವಾರಕ್ಕೊಂದ್ಸರಿ 2 ಟೈಮ್ ಹೊಡೆದ್ರೆ ಕಂಪ್ಲೀಟಾಗಿ ಒಣಗುತ್ತೆ ನೋಡಿರಿ. ಆದರೆ ಪ್ರತಿ ಕ್ಯಾನ್ಗೂ 2 ಬಕ್ಸೆ ಯೂರಿಯಾ ಗೊಬ್ಬರ ಹಾಕ್ಕೊಂಡು ಹೊಡೆಯೋದ್ರಿಂದ ಎಂಥ ಮುಳ್ಳು ಸಜ್ಜಿ ಇದ್ರೂ ಸಹ ಬರ್ನ್ ಆಗುತ್ತೆ. ಓಕೆನಾ? ಆಗಿದೆಯಾ ಫ್ರೆಂಡ್ಸ್? ಏನಿಲ್ಲ, ಮತ್ತೊಂದು ಸರಿ ಔಷಧಿಗೆ ಅಮೌಂಟ್ ಹಾಕಲೇಬೇಕು. ರೈತರದ್ದು ಕಷ್ಟನೇ, ಹಾಕಲೇಬೇಕು. ನೋಡಿ ಕಂಪ್ಲೀಟ್ ಒಣಗಿದೆ ನೋಡಿ. ಇಡೀ ಹೊಲನೇ ಸುತ್ತೋರ್ಕೊಂಡು ತೋರಿಸ್ತಿದ್ದೀನಿ ನೋಡಿ. ಇಲ್ಲೇ ಫುಲ್ ಬರ್ನೆದ್ದು ಆಲ್ರೆಡಿ ಕಾಣ್ತಾನೆ ಇಲ್ಲ ನೋಡಿ. ಇಲ್ಲೊಂದು ಸ್ವಲ್ಪ ಇದೆ ಬಿಟ್ಟಿದೆ, ಔಷಧಿ ಹೊಡೆದು ಬಿಟ್ಟಾರೆ ಫುಲ್ ನೋಡಿ. ಓಕೆನಾ? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದು ವೀಡಿಯೋಗಳನ್ನ ನಿಮಗೆ ಹಾಕ್ತಾ ಹೋಗ್ತೀನಿ. ಓಕೆ, ಒಳ್ಳೆಯ ವೀಡಿಯೋ ರೈತರಿಗೆ ಉಪಯೋಗ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.